ಇನ್ನು ರಮೇಶ್ ಜಾರಕಿಹೊಳಿ ಸಿಎಲ್ಪಿ ಮೀಟಿಂಗ್ಗೆ ಬರುವುದರ ಬಗ್ಗೆ ಮಾಜಿ ಸಿಎಂ ಪ್ರತಿಕ್ರಿಯಿಸಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ರು ಕೇಳೋಣ. ನೋಡಪ್ಪ, ಬರಕ್ಕೆ ಹೇಳು, ನಾಳೆ ಮೀಟಿಂಗ್ ಇದೆ ಅಂತ ಗೊತ್ತಿಲ್ಲ, ಮಾತಾಡೋರೇನೋ ಗೊತ್ತಿಲ್ಲ. ಲಖನ್ ಜಾರಕಿಹೊಳಿ ಮಾತಾಡಿದ್ದೆ ನಾನು ರಾತ್ರಿ ಮಾತಾಡಿದ್. ನೋಡಪ್ಪ, ನಾಳೆ ನ್ಯಾಷನಲ್ ಪಾರ್ಟಿ ಮೀಟಿಂಗ್ ಇದೆ, ಬರಕ್ಕೆ ಹೇಳು ಅಂತ ಹೇಳಿದ್ರೆ ಇದು ಬಿಜೆಪಿಯವರ ಆರೋಪ. ಬಿಜೆಪಿಯವರ ಯಡಿಯೂರಪ್ಪನವರು ಅಂತೇವರು ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು, MLAಗಳನ್ನ ಆಸೆ ತೋರಿಸಿ ಅವ್ರಿಗೆ ಮಾಡೋರು. ಅವರು ಸಿದ್ದರಾಮಯ್ಯ ಆಗಿದ್ರಲ್ಲಿ ಇದೇನೋ ಮಾಡ್ತಾವನೆ ಅಂತ ಹೇಳ್ತಾರಲ್ಲ, ಅವ್ರಿಗೇನೋ ಮಾನ ಮರ್ಯಾದೆ ಇದೆಯಂತೆ ಸ್ವಲ್ಪ. ಅವ್ರ ಬ್ರದರ್ಗೆ ಹೇಳ್ದೆ, ನೋಡಪ್ಪ, ಬರಕ್ಕೆ ಹೇಳು, ನಾಳೆ ಮೀಟಿಂಗ್ ಇದೆ ಅಂತ ಗೊತ್ತಿಲ್ಲ, ಮಾತಾಡೋರೇನೋ ಗೊತ್ತಿಲ್ಲ. ಲಖನ್ ಜಾರಕಿಹೊಳಿ ಮಾತಾಡಿದ್ದೆ ನಾನು ರಾತ್ರಿ ಮಾತಾಡಿದ್. ನೋಡಪ್ಪ, ನಾಳೆ ನ್ಯಾಷನಲ್ ಪಾರ್ಟಿ ಮೀಟಿಂಗ್ ಇದೆ, ಬರಕ್ಕೆ ಹೇಳು ಅಂತ ಹೇಳಿದ್ರೆ ಇದು ಬಿಜೆಪಿಯವರ ಆರೋಪ. ಬಿಜೆಪಿಯವರ ಯಡಿಯೂರಪ್ಪನವರು ಅಂತೇವರು ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು, MLAಗಳನ್ನ ಆಸೆ ತೋರಿಸಿ ಅವ್ರಿಗೆ ಮಾಡೋರು. ಅವರು ಸಿದ್ದರಾಮಯ್ಯ ಆಗಿದ್ರಲ್ಲಿ ಇದೇನೋ ಮಾಡ್ತಾವನೆ ಅಂತ ಹೇಳ್ತಾರಲ್ಲ, ಅವ್ರಿಗೇನೋ ಮಾನ ಮರ್ಯಾದೆ ಇದೆಯಂತೆ ಸ್ವಲ್ಪ. ಅವ್ರ ಬ್ರದರ್ಗೆ ಹೇಳ್ದೆ, ನೋಡಪ್ಪ, ಬರಕ್ಕೆ ಹೇಳು, ನಾಳೆ ಮೀಟಿಂಗ್ ಇದೆ ಅಂತ ಗೊತ್ತಿಲ್ಲ, ಮಾತಾಡೋರೇನೋ ಗೊತ್ತಿಲ್ಲ. ಲಖನ್ ಜಾರಕಿಹೊಳಿ ಮಾತಾಡಿದ್ದೆ ನಾನು ರಾತ್ರಿ ಮಾತಾಡಿದ್. ನೋಡಪ್ಪ, ನಾಳೆ ನ್ಯಾಷನಲ್ ಪಾರ್ಟಿ ಮೀಟಿಂಗ್ ಇದೆ, ಬರಕ್ಕೆ ಹೇಳು ಅಂತ ಹೇಳಿದ್ರೆ ಇದು ಬಿಜೆಪಿಯವರ ಆರೋಪ. ಬಿಜೆಪಿಯವರ ಯಡಿಯೂರಪ್ಪನವರು ಅಂತೇವರು ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು, MLAಗಳನ್ನ ಆಸೆ ತೋರಿಸಿ ಅವ್ರಿಗೆ ಮಾಡೋರು. ಅವರು ಸಿದ್ದರಾಮಯ್ಯ ಆಗಿದ್ರಲ್ಲಿ ಇದೇನೋ ಮಾಡ್ತಾವನೆ ಅಂತ ಹೇಳ್ತಾರಲ್ಲ, ಅವ್ರಿಗೇನೋ ಮಾನ ಮರ್ಯಾದೆ ಇದೆಯಂತೆ ಸ್ವಲ್ಪ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟಾರಗಸ್ತಿ. ಶ್ರೀಧರ್, ಈಗಾಗಲೇ ಕೈ ಪಡೆಯಿಂದ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅತೃಪ್ತರನ್ನ ಕರೆತರಲಿಕ್ಕೆ ಆ ಪ್ರಯತ್ನಗಳಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನದಲ್ಲಿ ವಿಫಲರಾಗ್ತಾನೆ ಇದ್ದಾರೆ. ಸೊ ಲಖನ್ ಜಾರಕಿಹೊಳಿ ಮೂಲಕ ಸಂಪರ್ಕಿಸುವಂತ ಪ್ರಯತ್ನನೂ ಕೂಡ ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು. ಹಾಗಿದ್ರೆ ಇವತ್ತಿನ ಸಭೆಗೆ ರಮೇಶ್ ಜಾರಕಿಹೊಳಿ ಹಾಜರಾಗುವಂತ ಸಾಧ್ಯತೆ ಏನಾದ್ರೂ ಇದೆಯಾ, ಅಥವಾ ಗೈರು ಹಾಜರಾಗುವ ಮೂಲಕ ತಮ್ಮ ಮುನಿಸನ್ನ ಮುಂದುವರಿಸ್ತಾರಾ, ಹೇಗೆ? ಲಿಖಿತ, ಖಂಡಿತವಾಗಿ ಇವತ್ತಿನ ಕಾಂಗ್ರೆಸ್ನ ಸಿಎಲ್ಪಿ ಸಭೆಯಲ್ಲಿ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಬೆಳಗಾವಿ ಇಬ್ಬರು ಶಾಸಕರು, ಅದು ರಮೇಶ್ ಜಾರಕಿಹೊಳಿ ಮತ್ತು ಅಥಣಿಯ ಶಾಸಕ ಮಹೇಶ್ ಕುಮಟಳ್ಳಿ, ಇವರಿಬ್ಬರು ಕೂಡ ಸಿಎಲ್ಪಿ ಸಭೆಗೆ ಗೈರಾಗ್ತಾರೆ ಅನ್ನುವಂತಹ ಮಾಹಿತಿಗಳು ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರನ್ನ ಸಿಎಲ್ಪಿ ಸಭೆಗೆ ಕರೆತರುವಂತೆ ಅವರ ಸೋದರ ಲಖನ್ ಜಾರಕಿಹೊಳಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಸೂಚನೆ ನೀಡಿದ್ದಾರೆ. ಜೊತೆಗೆ ಆ ಒಂದು ನೇತೃತ್ವವನ್ನು ಕೂಡ ವಹಿಸಿದ್ದಾರೆ. ಆದ್ರೆ ಈ ಕುರಿತು TV5 ಜೊತೆ ಮಾತನಾಡಿದ ಲಖನ್ ಜಾರಕಿಹೊಳಿ ಕೂಡ ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಅವರು ನಮಗೆ ರಮೇಶ್ ಜಾರಕಿಹೊಳಿ ಅವರನ್ನ ಸಿಎಲ್ಪಿ ಸಭೆಗೆ ಕರೆತರು ಅಂತ ಹೇಳಿದ್ದಾರೆ. ಆದ್ರೆ ಈವರೆಗೂ ಕೂಡ ನನ್ನ ಸಂಪರ್ಕಕ್ಕೆ ರಮೇಶ್ ಜಾರಕಿಹೊಳಿ ಸಿಕ್ಕಿಲ್ಲ. ರಮೇಶ್ ಜಾರಕಿಹೊಳಿ ಏನ್ ನಡೆ ಇದೆ, ಆ ನಡೆ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅನ್ನೋ ಮಾತನ್ನ ಸ್ವತಃ ಅವ್ರ ಸೋದರ ಲಖನ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಇವೆಲ್ಲವೂ ನೋಡಿದ್ರೆ ಎಲ್ಲೇ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರ ನಿರ್ಧಾರ ದೋಸ್ತಿ ಸರ್ಕಾರಕ್ಕೆ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸುವ ನಿಟ್ಟಿನಲ್ಲಿ ಆ ಒಂದು ನಿರ್ಧಾರ ತೆಗೆದುಕೊಳ್ತಾರ ಅನ್ನೋಂತ ಒಂದು ಆತಂಕ ಕೂಡ ದೋಸ್ತಿ ಸರ್ಕಾರದಲ್ಲಿ ಮನೆ ಮಾಡಿದೆ. ಲಿಖಿತ, ಓಕೆ ಶ್ರೀಧರ್, ಹಾಗಿದ್ರೆ ಲಖನ್ ಜಾರಕಿಹೊಳಿ ಅವರು ಕೂಡ ನನಗೂ ಕೂಡ ಅವರ ಸಂಪರ್ಕಕ್ಕೆ ಸಿಗ್ತಿಲ್ಲ ಅನ್ನುವಂಥದ್ದು. ಒಂದೊಮ್ಮೆ ಇವತ್ತೇನಾದ್ರೂ ರಮೇಶ್ ಜಾರಕಿಹೊಳಿ ಅವರು ಸಭೆಗೆ ಹಾಜರಾಗ್ಲಿಲ್ಲ ಅಂತಂದ್ರೆ ನಿಜಕ್ಕೂ ಪಕ್ಷ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗುತ್ತಾ? ರಮೇಶ್ ಜಾರಕಿಹೊಳಿ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳುವಂತ ಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಇದೆಯಾ ಅಂತ? ಲಿಖಿತ, ಈಗಾಗಲೇ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಒಂದು 5-6 ಜನ ಅತೃಪ್ತ ಶಾಸಕರು ಯಾವುದೇ ಕಾರಣಕ್ಕೂ ಈ ಒಂದು ಕಾಂಗ್ರೆಸ್ನ ಒತ್ತಡ ತಂತ್ರಕ್ಕೆ ಒಳಗಾಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಮಾಹಿತಿಗಳಿವೆ. ಅದರಲ್ಲಿ ರಮೇಶ್ ಜಾರಕಿಹೊಳಿ ನೇತೃತ್ವದ ತಂಡ ಇದೆ. ಇವರು ಕೂಡ ಒಂದು ಅತೃಪ್ತ ಶಾಸಕರಲ್ಲಿ ಮುಂಚೂಣಿ ವಹಿಸಿರ್ತಕ್ಕಂಥದ್ದು. ಇವ್ರು ಯಾರು ಕೂಡ ಇವತ್ತು ಸಿಎಲ್ಪಿ ಸಭೆಗೆ ಹಾಜರಾಗ್ತಾರ ಅನ್ನುವಂತ ಒಂದು ಭರವಸೆ ಒಂದು ಸ್ವತಃ ಕಾಂಗ್ರೆಸ್ ನಾಯಕರಲ್ಲೇ ಇಲ್ಲ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಈಗಾಗಲೇ ಕಳೆದ ಒಂದು ತಿಂಗಳಿಂದ ಕಾಂಗ್ರೆಸ್ ನಾಯಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಎಲ್ಲ ಒಂದ್ ಕಡೆ ಎರಡೂ ಕಾಲನ್ನ ಕಾಂಗ್ರೆಸ್ನ ಹೊರಗೆ ಇಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಆಪ್ತ ವಲಯ ಕೇಳಿ ಬರ್ತಾ ಇದೆ. ಸಿಎಲ್ಪಿ ಸಭೆಗೆ ಒಂದು ಹಾಜರಾಗ್ತಾರ ಅಥವಾ ಅದಕ್ಕೂ ಮುಂಚಿತವಾಗಿ ಬೆಂಗಳೂರಿಗೆ ಬಂದು ಏನೋ ರಾಜೀನಾಮೆ ಅಂತ ನೀಡುವಂತ ಏನಾದ್ರು ನಿರ್ಧಾರಗಳನ್ನ ಪ್ರಕಟಿಸ್ತಾರ ಅನ್ನೋಂತ ಕುತೂಹಲ ಕೂಡ ಗರಿಗೆದರಿದೆ. ಲಿಖಿತ, ಓಕೆ, ಧನ್ಯವಾದ ಶ್ರೀಧರ್ ಮಾಹಿತಿಗಾಗಿ.